ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಹಿಂದೆ ಕಾಣ್ತಿರೋ ಒಂದು ಕೋಟೆಯನ್ನು ನೋಡ್ತಾ ಇರ್ಬೋದು. ಇತಿಹಾಸ ಹೊಂದಿರುವಂಥ ನಮ್ಮ ಉತ್ತರ ಕರ್ನಾಟಕದ ಹೃದಯ ಭಾಗದಂಥ ಕಲಬುರಗಿಯಲ್ಲಿರುವಂಥ ಕೋಟೆ ಗುಲ್ಬರ್ಗಾ ಕೋಟೆ. ಇದು ಬಹುಮನಿ ಸುಲ್ತಾನರ ಕೋಟೆ ಹೊಂದಿರುವಂಥ ಕೋಟೆ. ಈ ಕೋಟೆ ಬಗ್ಗೆ ಇವತ್ತು ನಾವು ಎಕ್ಸ್ಪ್ಲೋರ್ ನೋಡೋಣ ಬನ್ನಿ. ನೋಡ್ತಿರ್ಬೋದು ಕೋಟೆ ಯಾವ ರೀತಿ ಬಲಾಢ್ಯವಾಗಿ ಕಾಣ್ತಾ ಇದೆ. ನಾವು ಈಗ ಎಂಟ್ರೆನ್ಸ್ ಇದ್ದೀವಿ. ನೋಡೋಣ ಇವತ್ತೆಲ್ಲ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ. ನಡ್ರಿ ಹೋಗೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನಾನು ಗುಲ್ಬರ್ಗದ ಕೋಟೆ ಒಳಗಡೆ ಇದ್ದೀನಿ. ನೋಡ್ತಿರ್ಬೋದು ಹಿಂದೆ ನೀವು ಬ್ಯಾಕ್ ಸೈಡ್ ನೋಡಿ. ಫ್ರಂಟ್ ಬಂದ ತಕ್ಷಣ ಗುಂಬಾಜು ಕಾಣುತ್ತೆ. ಇಲ್ಲಿ ಒಂದು ಅದ್ಭುತ ಕ್ಷೇತ್ರ ಏನಪ್ಪ ಅಂದರೆ, ಒಂದು ಅದ್ಭುತ ಜಾಮಿ ಮಸೀದಿ ಇದೆ. ಅದು ಒಂದು ಸುಂದರ ನೋಡೋಕ್ಕೆ ಇಲ್ಲಿ ನೋಡಿ. ನೋಡೋಣ ಎಕ್ಸ್ಪ್ಲೋರ್ ಮಾಡೋಣ. ಅದ್ರ ಜೊತೆಗೆ ರಸ್ತೆ ಅಂತೂ ಅದ್ಭುತವಾಗಿದೆ. ಕೋಟೆ ಒಳಗೆಲ್ಲ ಮನೆಗಳದ ಫ್ರೆಂಡ್ಸ್. ಈಗೆಲ್ಲ ಮನೆಗಳು ಆಗ್ಬಿಟ್ಟವೆ. ಬರೀ ಮೊದಲೇ ಓನ್ಲಿ ಕೋಟೆ ಇತ್ತು ಅನಿಸುತ್ತೆ. ಈಗೆಲ್ಲ ಮನೆಗಳು ಆಗ್ಯಾವ. ಜನರು ವಾಸ ಮಾಡ್ತಿದ್ದಾರೆ ಇಲ್ಲಿ. ಹಾಗೆ ಕೋಟೆ ಎಲ್ಲ ನಾಶ ಆದಮೇಲೆ ಹಾಗೆ ಒಂದು ಕಾಲದಲ್ಲಿ ಈ ಬಹುಮನಿ ಸುಲ್ತಾನರಿಗೂ ಮತ್ತು ವಿಜಯನಗರ ಅರಸರಿಗೂ ಅತ್ಯದ್ಭುತವಾದಂಥ ಒಂದು ಯುದ್ಧಗಳು ನಡೀತಾ ಇದ್ವು. ಅಂಥ ಯುದ್ಧಗಳು ಈ ಒಂದು ಕೋಟೆಗಳು ಭಾಳಷ್ಟು ನಡೆದಿವೆ ಇಲ್ಲಿ. ಅಂಥ ಒಂದು ಕೋಟೆಗಳು ಇವು ನೋಡ್ತಿರ್ಬೋದು ಫ್ರೆಂಡ್ಸ್. ಈಗೆಲ್ಲ ಸ್ವಲ್ಪ ಹಾಳಾಗಿದೆ. ಜನರು ಇದನ್ನ ಸಂರಕ್ಷಣೆ ಮಾಡೋಕ್ಕಾಗುತ್ತೆ ನೋಡಿ. ಏನು ಅತ್ಯದ್ಭುತವಾಗಿ ಅವರು ನೋಡೋಣ. ಇವತ್ತು ಎಕ್ಸ್ಪ್ಲೋರ್ ಮಾಡೇ ಬಿಡೋಣ. ಸುಂದರವಾಗಿದೆ ಅದು ನೋಡಿ. ಕೋಟೆಗಳು ಕಾಲಾನಂತರದಲ್ಲಿ ಸ್ವಲ್ಪ ನಶಿಸಿ ಹೋಗಿವೆ ಅಷ್ಟೇ. ಆದರೆ ಅದರ ಕುರುಗಳು ಪೂರ್ತಿಯಾಗಿ ನಾಶವಾಗಿಲ್ಲ. ನೋಡ ಇವತ್ತೇನಾದರೂ ನಮಗೆ ಹೊಸದಾಗಿ ಏನೋ ಸಿಗುತ್ತೆ ಅಂತ. ಸಖತ್ತಾಗಿದೆ ಕೋಟೆ ನೋಡಿ. ಕೋಟೆ ಎಂಟ್ರೆನ್ಸ್ ಬಂತು. ನೋಡೋಣ ಒಳಗಡೆ. ನೋಡಿ ಫ್ರೆಂಡ್ಸ್, ನೀರಿಂತ ಯಾವ ರೀತಿ ಇದ್ದು ಅಂತ. ಕೋಟೆ ಒಳಗೆ ಏನೆಲ್ಲ ಇದೆ ಅಂದರೆ, ಈಗೆಲ್ಲ ಕಾಡು ಥರ ಬೆಳ್ಕೊಂಬಿಟ್ಟದೆ. ಮೊದಲೆಲ್ಲ ಸಂರಕ್ಷಣೆ ಮಾಡಿದ್ರು ಅನಿಸುತ್ತೆಲ್ಲ ರಾಜರು. ಇದನ್ನು ಬಹುಮನಿ ಸುಲ್ತಾನರು ಆಳ್ತಾ ಇದ್ರು ನಮ್ಮ ಒಂದು ಗುಲ್ಬರ್ಗದಲ್ಲಿ. ಇದನ್ನು ಭಾಳಷ್ಟು ಜನ ಆಳವ್ರೆ. ಗುಲ್ಬರ್ಗದನ್ನು ರಾಷ್ಟ್ರಕೂಟರು ಆಳವ್ರೆ. ಇದೇ ಮಳಕೇಡ ಸಹ ಇದೆ ಗುಲ್ಬರ್ಗದಲ್ಲಿ. ವಿಜಯನಗರ ಅರಸರು ಮತ್ತು ಬಹುಮನಿ ಸುಲ್ತಾನರಿಗೆ ಜಗಳಗಳು ಆಗ್ತಾನೆ ಇದ್ವು, ಯುದ್ಧಗಳು ಆಗ್ತಾ ಇದ್ವು. ಗೆದ್ದಂಥ ಸಂದರ್ಭದಲ್ಲಿ ಅವರಿಗೆ, ಸೋತಂಥ ಸಂದರ್ಭ ಇವರಿಗೆ ಅಂತ ಇದೇ ರೀತಿ ಡಿವೈಡ್ ಆಗ್ತಾನೆ ಇದ್ವು ಇಂಥ ಕೋಟೆಗಳೆಲ್ಲ. ಆಗಿನ ಕಾಲದಲ್ಲಿ ಎಷ್ಟು ಮತ್ತು ಗುಂಡಿನ ಏಟುಗಳು ತಿಂದಿದ್ದವು ಈ ಕೋಟೆಗಳು ನೋಡಿ. ಈ ಕೋಟೆಯ ಒಂದು ಮುಖ್ಯ ಭಾಗ ಅಂದರೆ ಜಾಮಿಯಾ ಮಸೀದಿ ಇದೆ ಅನ್ನಿಸುತ್ತೆ. ಇವತ್ತೇನಾದರೂ ಹತ್ತಕ್ಕೆ ಮೇಲ್ಗಡೆ ಸಿಕ್ಕರೆ ಹತ್ತಿ ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೋರ್ ಮಾಡೋಣ. ಗುಂಬಾಜುಗಳು ಕಾಣ್ತೈತೆ. ಈ ಶೈಲಿ ಏನು ಕಾಣ್ತಾ ಇದೆ, ಇದೆಲ್ಲ ಇಸ್ಲಾಮಿಕ್ ಶೈಲಿ, ಪರ್ಷಿಯನ್ ಶೈಲಿ ಆಗಿರ್ಬೋದು. ಆಗಿನ ರಾಜರು ಈ ಎಲ್ಲ ಶೈಲಿಗಳನ್ನು ಅಳವಡಿಸ್ಕೊಂಡಿದ್ರು. ಕಮಾನ್ ಸ್ಟೈಲ್, ಗುಂಬಾಜ್ ಆಗಿರ್ಬೋದು, ಮಿನಾರ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಅಳವಡಿಸಿಕೊಂಡಿದ್ರು ಆಗಿನ ಕಾಲದಲ್ಲಿ. ಅದೇ ಒಂದು ಪದ್ಧತಿನ ಅವಾಗ ಅನುಸರಿಸವ್ರೆ. ಆಗಿನ ತಕ್ಕ ಮಟ್ಟಿಗೆ ಏನೇನು ಅನ್ಸ್ಬೇಕು ಅವ್ರು ಅನುಸರಿಸವ್ರೆ. ನೋಡೋಣ. ಜಾಮಿಯಾ ಮಸೀದಿ ಅನಿಸುತ್ತೆ. ಸಖತ್ತಾಗಿದೆ. ನೋಡೋಣ, ಜಾಮಿಯಾ ಮಸೀದಿ ಬಂದಿದೆ. ಅದರಲ್ಲಿರೋ ಒಂದು ವಿಶೇಷತೆಯನ್ನು ನೋಡೋಣ ಬನ್ನಿ. ಒಳಗಡೆ ಹೋಗೋಣ. ಜಾಮಿಯಾ ಮಸೀದಿಗೆ ಹೋಗಿ ನೋಡೋಣ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಸೂಜಿ ಬಿದ್ದರೂ ಸೌಂಡ್ ಆಗುತ್ತೆ ಅದರಲ್ಲಿ. ಅಂಥ ಒಂದು ಆರ್ಕಿಟೆಕ್ಚರ್ ಬೆಳೆಸವ್ರೆ ಇಲ್ಲಿ ನೋಡಿ. ಜಾಮಿಯಾ ಮಸೀದಿ ನೋಡೋಣ ಒಳಗಡೆ. ಈಗ
ಈಗ ಹೋಗೋಣ ನೋಡ್ರಿ ಫ್ರೆಂಡ್ಸ್, ಹೊರಗಡೆ ಹೋಗೋಣ. ಜಾಮಿಯಾ ಮಸೀದಿ ಒಳಗಡೆ ನೋಡ್ತಿರ್ಬೋದು, ಅದ್ಭುತವಾಗಿದೆ ಜಾಮಿಯಾ ಮಸೀದಿ. ನೋಡಿ ಫ್ರೆಂಡ್ಸ್, ಇದೊಂದು ಜಾಮಿಯಾ ಮಸೀದಿ ಯಾವ ರೀತಿ ಇದೆ ಅಂತ. ಗುಲ್ಬರ್ಗ ಅಂದರೆ ಮುಂದೆ ಬರೋದು ಗುಲ್ಬರ್ಗ ಕೋಟೆ. ಗುಲ್ಬರ್ಗ ಕೋಟೆಯಲ್ಲಿ ಪ್ರಮುಖವಾಗಿ ಈ ಒಂದು ಜಾಮಿಯಾ ಮಸೀದಿ. ಫ್ರೆಂಡ್ಸ್ ಭಾಳ ಸೌಂಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ. ನೋಡ್ತಿರ್ಬೋದು. ಅದ್ಭುತವಾದಂಥ ಒಂದು ಮಸೀದಿ ಆಗಿದೆ ಇದು. ನೋಡಿ ಹೊರಗಡೆ ಇದ್ದಾಗ ಕಾಣುತ್ತಲ್ಲ, ಇದೇ ಒಂದು ಗುಂಬಜ್, ಅದು ಸೆಂಟ್ರಲ್ಲಿ ಇರುವಂಥದ್ದು. ಎಕೋ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗ್ತಾ ಇದೆ. ನನ್ನ ಹತ್ರ ಮೈಕ್ ಇಲ್ಲ, ಆದರೆ ನಾನು ಮಾತಾಡಿರೋ ವಾಯ್ಸು ಯಾವ ರೀತಿ ಕ್ಲಿಯಾರಿಟಿಯಾಗಿ ಕಾಣ್ತಾ ಇದೆ ನೋಡ್ತಿರ್ಬೋದು. ನೋಡಿ ಯಾವ ರೀತಿ ಸೌಂಡು ರೆಕಗ್ನೈಸ್ ಆಗುತ್ತೆ ಅಂತ. ನಾರ್ತ್ ಪ್ರೋ ಕನ್ನಡ ನೋಡಿ ಬ್ರದರ್ ಯಾವ ರೀತಿ ಇದೆ. ಜೈ ಉತ್ತರ ಕರ್ನಾಟಕ ಜನತೆಗೆ. ಭಾಳ ಹೋದರಾಡಕ್ಕೆ ಇಲ್ಲಿ ಅದು ಇದಿಲ್ಲ, ನೋಡೋಣ. ಅದ್ಭುತವಾಗಿದೆ ಆದರೂ. ಜಾಮಿಯಾ ಮಸೀದಿ ಅದ್ಭುತ ಅಂದರೆ ಅದ್ಭುತವಾಗಿದೆ. ಇದನ್ನು ಅರಬ್ ಶೈಲಿಯಲ್ಲಿ ಕಟ್ಟವ್ರಂತೆ, ಹಿಂಡೋ ಅರಬ್ ಶೈಲಿ ಅಂತವ್ರೆ, ಸ್ಪೇನ್ ಅಂತ ಹೇಳವ್ರೆ. ಅದ್ರ ಬಗ್ಗೆ ಅಷ್ಟು ನನಗೂ ಗೊತ್ತಿಲ್ಲ ಕ್ಲಾರಿಟಿಯಾಗಿ. ನೋಡಿ ಇಲ್ಲೆಲ್ಲ ಯಾವ ರೀತಿ ಇದು ಮಾಡೋದೆ. ಇದೇ ಬೇರೆ ಕಡೆ ಆಗಿದ್ರೆ ಎಷ್ಟು ಚೆನ್ನಾಗಿಟ್ಟವರು. ನಮ್ಮ ಕಡೆ ನೋಡಿದ್ರೆ ಯಾವ ರೀತಿ ದುಸ್ಥಿತಿ ನೋಡಿ, ಹಿಂಗೆ ಮುರಿದ್ರೆ ಮುರಿದೋಗುತ್ತಿದೆ. ಎಂತೆಂಥ ದೊಡ್ಡ ದೊಡ್ಡ ಸ್ಮಾರಕಗಳಿವೆ ನಮ್ಮಲ್ಲಿ. ನಾವು ನಮ್ಮ ಜನರು ಏನು ಮಾಡ್ತಾಯಿದ್ದೀವಿ ಗೊತ್ತಾಗ್ತಾ ಇಲ್ಲ. ಇಂತಿಂಥ ಸ್ಮಾರಕಗಳನ್ನ ಉಳಿಸ್ಕೋಬೇಕಾಗುತ್ತೆ. ನಾವು ಉಳಿಸ್ಕೋದು ಬಿಟ್ಟದನ್ನೆಲ್ಲ ಮುಂದಿನ ಜನತೆಗೆ ತೋರಿಸ್ಬೇಕಾಗುತ್ತೆ. ಮುಂದಿನ ಜನಾಂಗ ಯಾವುದು ಸ್ಮಾರಕಗಳು ಅವರಿಗೆ ನೋಡೋಕ್ಕೆ ಆಗಲ್ಲ ಅಂಥ ಒಂದು ಸ್ಥಿತಿ ಬರುತ್ತೆ. ಇದೇ ಕಾರಣ ಹೇಳೋದಲ್ಲ ನನಗೆ. ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ವ್ಯತ್ಯಾಸ ಇದೆ. ಅವರು ಸ್ವಲ್ಪ ಇನ್ನೇನಿದ್ರು ಆ ಕಡೆ ಡೆವಲಪ್ ಆಗುತ್ತೆ, ಈ ಕಡೆ ಯಾಕೆ ಡೆವಲಪ್ ಆಗಲ್ಲ ಅನ್ನೋದೇ ನನಗೆ ಎಕ್ಸ್ಟ್ರಾ ಪ್ರಶ್ನೆ. ನೋಡಿ ಹಳೆ ಕಾಲದೆಲ್ಲ ಇದ್ರು, ಇವೆಲ್ಲ ಈಗಿನ ಕಾಲದಲ್ಲಿ ಯಾರು ಕಟ್ತಾರೆ ಇಂತಿಂಥ ಕಮಾನುಗಳು. ನೋಡಿ 2 ಬಾಗಿಲುಗಳೇ, ನಿಮಗೆ ಫ್ರಂಟ್ ಒಂದು ಬಾಗಿಲು ಕಾಣುತ್ತೆ, ಬ್ಯಾಕ್ ಸೈಡ್ ಒಂದು ಬಾಗಿಲು ಕಾಣುತ್ತೆ. ಬ್ಯಾಕ್ ಸೈಡ್ ಬಾಗಿಲು ಓಪನ್ ಇಲ್ಲ ಅನ್ನಿಸುತ್ತೆ. ಏನೋ ಮಾಡವ್ರೆ, ಸ್ವಲ್ಪ ರೋಡು ಗಿಡ ಏನೋ ಮಾಡವ್ರೆ, ಅಷ್ಟಕ್ಕಷ್ಟೇ. ಏನು ಕೇಳಕ್ಕೆ ಹೋಗ್ಬಿಡಿ. ನೋಡೋಣ ಮುಂದೆ. ಅದ್ಭುತವಾದಂಥ ಗೋಡೆಗಳು. ಎಂತೆಂಥ ಹಾಳು ಮಾಡೋದು, ಇಲ್ಲಿ ಬಂದು ಅದು ಹೆಸರಿಗಿಚ್ಚೋದು, ಇದಿಗಿಚ್ಚೋದು, ಅದೆಲ್ಲ ಮಾಡೋದು ತಪ್ಪಾಗುತ್ತೆ. ದಾರಿ ಇದೆ, ಓಪನ್ ಇಲ್ಲ, ಇಲ್ಲಿ ಓಪನ್ ಇತ್ತು, ಎಲ್ಲ ಕ್ಲೋಸ್ ಮಾಡೋರು. ಕಡೆ ಈಗ ಒಂದು ಗೊತ್ತಾಗಿ ನೋಡಿ, ರಹಸ್ಯ ದಾರಿ ಇದೆ ಮೇಲ್ಗಡೆ ಹೋಗೋಕ್ಕೆ, ಆದರೆ ಈಗ ಎಂಟ್ರಿ ಇಲ್ಲ ಇಲ್ಲಿ. ಇದು ಇನ್ನೂ ಸ್ವಲ್ಪ ದಿನಗಳಲ್ಲಿ ಇರಲ್ದೇ ಇಲ್ಲ ಫ್ರೆಂಡ್ಸ್, ನನಗೆ ಅನ್ಸೋ ಮಟ್ಟಿಗೆ. ನೋಡಿ ಯಾವ ರೀತಿ ನಾಶ ಆಗ್ತಾಯಿದೆ ಅಂದರೆ. ನೋಡಿ ನಮ್ಮ ಒಂದು
ಪುರಾತನ ಇಲಾಖೆಗಳು ಏನೇನೆಲ್ಲ ಇದೆ, ಈ ಒಂದು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇಲಾಖೆಗಳು ಬರುತ್ತೆ ಅದನ್ನೆಲ್ಲ ಮುತುವರ್ಜಿ ವಹಿಸಬೇಕಾಗುತ್ತೆ. ನೋಡಿ ಯಾವ ರೀತಿ ನಾಶ ಆಗ್ತದೆ ನೋಡಿ. ಈ ರೀತಿಯೆಲ್ಲ ನಾಶ ಆಗ್ತಾ ಹೋದರೆ ಮುಂದಿನ ಜನಾಂಗಕ್ಕೆ ನಾವು ಇಲ್ಲಿ ಮಸೀದಿಗಳಿದ್ದವು, ಕೋಟೆಗಳಿದ್ದವು, ನಮ್ಮ ರಾಜಲಿಂಗಾಳಿದ್ರು ಏನೂ ತೋರ್ಸೋಕ್ಕಾಗಲ್ಲ, ಅಂಥ ಒಂದು ದುಸ್ಥಿತಿ ಬರುತ್ತೆ. ಅಲ್ಲ ಫ್ರೆಂಡ್ಸ್, ನಮಗೆ ಗುಲ್ಬರ್ಗ ಅನ್ನೋದು ಅಂದರೆ ಗುಲ್ಬರ್ಗ ಅಂತ ಹೆಸರು ಬಂದರೆ ಬರೋದೇ ಮೊದಲೇದು ಗುಲ್ಬರ್ಗ ಕೋಟೆ. ಓಕೆ, ಗುಲ್ಬರ್ಗ ಕೋಟೆ ಆಗಿರ್ಬೋದು, ಬುದ್ಧ ವಿಹಾರ ಆಗಿರ್ಬೋದು, ಶಾಣಬಸವೇಶ್ವರ ಟೆಂಪಲ್ ಆಗಿರ್ಬೋದು, ಕಾಜಾಬಂದೇನವ ದರ್ಗಾ ಆಗಿರ್ಬೋದು, ಇದು ಜಾಮಿಯಾ ಮಸೀದಿ ಸಹ ಆಗಿರ್ಬೋದು. ಆದರೆ ಇಲ್ಲಿ ಬಂದರೆ ಏನು ಮೇಂಟೆನೆನ್ಸ್ ಇಲ್ಲ ಫ್ರೆಂಡ್ಸ್. ಇದೆಲ್ಲ ನೋಡಿ ಯಾವ ರೀತಿ ಹಾಳಾಗೋಗಿದೆ. ಯಾವುದೇ ಫೀ ಇಲ್ಲ ಬಿಡಿ ಇದಕ್ಕೆ. ಎಂಟ್ರೆನ್ಸ್ ಫೀಸ್ ಏನಿಲ್ಲ. ಎಂಟ್ರೆನ್ಸ್ ಫೀಸ್ ಇಲ್ಲ ಅಂದರೆ ಏನು ಇದನ್ನು ಏನು ಮೇಂಟೆನೆನ್ಸ್ ಏನು ಮಾಡೋದೇ ಇಲ್ವಾ ಅಂತ. ಹಾಂ, ಏನು ಗುರು ಇದೆಲ್ಲ ನೋಡಿ ಯಾವ ರೀತಿ ಬಿದ್ದು ಹೋಗೋದೆ. ಬಿದ್ದು ಹೋಗ್ತಾವೆ ಹೆಂಗಿದ್ರೆ ಏನು ಹುಳಗಳ ಆಗ. ಯಾಕಂದರೆ ಅದ್ರ ಬಗ್ಗೆ ಏನು ಅದಕ್ಕೆ ಏನು ಕೊಡದೇ ಇದ್ರೆ ಅದು ಏನು ನಮ್ಮನ್ನು ಉಳಿಸುತ್ತದೆ. ಒಂದು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ ಇದು ನೋಡಿ. ಇದ್ರ ಬಗ್ಗೆ ಇದೆಲ್ಲ ಆಗಿನ ಕಟ್ಟಡ ಇದೆ. ಸಿಮೆಂಟ್ ಇಲ್ಲ, ಏನೂ ಇಲ್ಲ ನೋಡಿ ಯಾವ ರೀತಿ ಗಟ್ಟಿಯಾಗಿದೆ. ಆದರೆ ಯಾರೋ ಪ್ರೇಮಿಗಳು ತಮ್ಮ ಶಾಸನಗಳನ್ನು ಕೆತ್ತಿ ಹೋಗೋರೆ ಇಂಥದ್ರಲ್ಲಿ ಬಂದು ಅವ್ರದ್ದೇನು ಶಾಸನಗಳು ಲಿಪಿಗಳನ್ನು ನೋಡ್ಬೇಕಾಗತ್ತೆ ನಾವಿಲ್ಲಿ. ನೋಡೋಣ ಮುಂದೆ ಇನ್ನೂ ಏನೇನಿದೆ ಅಂತ. ಪಿರಂಗಿ ಸಹ ನೋಡೋಕೆ ಹೋಗೋಣ. ಫ್ರೆಂಡ್ ನೋಡ್ತಿರ್ಬೋದು, ಈಗ ನಾವು ಬಹುಮನಿ ಸುಲ್ತಾನರ ರಣಮಂಡಲ ಬಂದಿದ್ದೀವಿ. ನೋಡ್ತಿರ್ಬೋದು ಇದು ಏನಪ್ಪ ಅಂದರೆ ಇದನ್ನು ಯಾರು ಕಟ್ಟಿಸಿದ್ರೆ ಅಂದರೆ ನೋಡ್ತಿರ್ಬೋದು ಇಲ್ಲಿ ವಾರಂಗಲಿನ ರಾಜ ಆದಂತಹ ರಾಜ ಗುಲ್ಚಂದ್ ಅವರು ಕಟ್ಟಿಸಿರ್ತಾರೆ. ನೋಡೋಣ ಇದರಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದರೆ ಇಲ್ಲಿ ಅವರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತು ಯುದ್ಧಕ್ಕೆ ಹೋದಾದ ಮೇಲೆ ಬಂದಂಥ ಸಂದರ್ಭದಲ್ಲಿ ಬಂದು ಚರ್ಚೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಗುಂಡು ಮದ್ದುಗಳು ಆಗಿರ್ಬೋದು ಮತ್ತು ಸಲಕರಣೆಗಳೆಲ್ಲ ಸಂಗ್ರಹ ಈ ಒಂದು ಸ್ಥಳದಲ್ಲಿತ್ತು. ರಣಮಂಡಲ ಅಂತ ಹೇಳಿ ನೋಡೋಣ ರಣಮಂಡಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ರಣಮಂಡಲ ಈ ರೀತಿ ಇದೆ. ಗೇಟ್ ಹಾಕಿದ ತಕ್ಷಣ ಬಿಟ್ಟವ್ರು, ಇನ್ನೂ ಗೇಟ್ ಹಾಕಿಲ್ಲ ಅಂದರೆ ರಣಮಂಡಲದಲ್ಲಿ ವಾಸಿಸಿ ಬಿಡುವಂಥ ಜನ ಅವರು ಇಲ್ಲಿ. ಇಷ್ಟೇನು ಆಗಿನ ಕಾಲದಲ್ಲಿ ಕಲ್ಲಲ್ಲೇ ಕಟ್ಟವ್ರೆ ನೋಡಿ ಫ್ರೆಂಡ್ಸ್. ಭಾಳ ಎತ್ತರವಾಗಿದೆ ರಣಮಂಡಲ. ನೋಡೋಣ ಇದರಲ್ಲಿ ಅವರೆಲ್ಲ ಗುಡ್ಡು ಮಂದುಗಳನ್ನು ಮತ್ತು ಸಲಕರಣೆಗಳನ್ನು ಇಲ್ಲೇ ಸಂಗ್ರಹಿಸ್ತಿದ್ರಂಥ ಉಲ್ಲೇಖಗಳಿವೆ ನೋಡ್ಬೋದು. ಈ ರೀತಿ ಇದೆ ರಣಮಂಡಲ. ಇಲ್ಲೊಂದು ಸಹ ಪಿರಂಗಿ ಇದೆ. ಇಲ್ಲಿ ಒಂದಲ್ಲ ಮೂರು ಇವೆ ನೋಡಿ. ಇಲ್ಲೊಂದು ಕಾಣುತ್ತೆ, ಇಲ್ಲೊಂದು ಇದೆ ಮತ್ತು ಇಲ್ಲೊಂದಿದೆ. ಎಲ್ಲ ಭಾರಿ ಗಾತ್ರದ ತೋಪುಗಳನ್ನು ನಾವು ಇಲ್ಲಿ ನೋಡ್ಬೋದು ನೋಡಿ. ಇಲ್ಲೊಂದು ಈ ರಣಮಂಡಲದಲ್ಲಿ ಟೋಟಲ್ ಆಗಿ 3 ಪಿರಂಗಿಗಳನ್ನು ಕಾಣ್ಬೋದು ನಾವು. ಇವು ನಾಶ ಆಗುವಂಥವೇ, ಆದರೆ ಆಗಿಲ್ಲ. ಯಾಕಪ್ಪ ಅಂದರೆ ಪಂಚಲೋಹಗಳಿಂದ ಮಾಡಿರೋದ್ರಿಂದ ಯಾವುದೇ ತುಕ್ಕು ಹಿಡಿದಿಲ್ಲ, ಏನೂ ಆಗಿಲ್ಲ. ಅದಕ್ಕೆ ಇನ್ನು 800 ವರ್ಷಗಳಾದರೂ ಸಹ ಇನ್ನೂ ಜೀವಂತವಾಗಿ ಉಳಿದಿವೆ. ಜೀವಂತವಾಗಿ ಏನಾಗಲ್ಲ, ನೋಡಲು ಉಳಿದಿವೆ ನಿರ್ಜೀವ ವಸ್ತುಗಳಾಗಿ.
ನೀರು ಹೋಗಲು ವ್ಯವಸ್ಥೆ ಮಾಡವ್ರೆ ಅಲ್ಲಿ. ಸಖತ್ತಾಗಿದ್ದು ರಣಮಂಡಲ. ಇಲ್ಲಿ ಬಂದು ಚರ್ಚೆ ಮಾಡ್ತಿದ್ರು ದಾಖಲೆಗಳಿವೆ. ನನಗೂ ಗೊತ್ತಿಲ್ಲ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಇಲ್ಲಿದ್ದೆ ನಾನು ಮೊದಲು ಅಲ್ಲಿದೆ. ಅತಿ ದೊಡ್ಡ ತೋಪು ಅಲ್ಲಿದೆ. ಇಲ್ಲಿ ಚೆನ್ನಾಗಿ ಕಾಣ್ತಾರಲ್ಲ ಅಲ್ಲಿ ಅತಿ ದೊಡ್ಡ ತೋಪಿದೆ. ಇಲ್ಲಿ ಜಾಮಿಯಾ ಮಸೀದಿ ಎಲ್ಲಿದೆ, ರಣಮಂಡಲ ಇದೆ. ಈ ಮೂರೇ ಪ್ಲೇಸ್ ಕಾಣೋದು ಇಲ್ಲಿ. ನೀವು ಕೋಟೆಗೆ ಏನಾದರೂ ವಿಸಿಟ್ ಕೊಡೋರು ಬಂದರೆ ಇಷ್ಟೇ ಕಾಣುತ್ತೆ. ಆದರೆ 3 1 4 ಆ ಒಂದು ದೊಡ್ಡ ತೋಪು ಇದೆಯಲ್ಲ, ದೊಡ್ಡ ತೋಪು ಕೆಳಗೆ ಸೀದಾ ಒಂದು ಅಲ್ಲಿಗೆ ಜನ ಹೋಗ್ತಾರಲ್ಲ, ಅಲ್ಲಿಂದ ಮೇಲೆ ಹೊಡೆದ್ರೆ ಅಲ್ಲೊಂದು ತೋಪು ಕಾಣುತ್ತೆ. ಅಲ್ಲಿ ಈ 2 ತೋಪಿಗೆ ಒಂದು ಸ್ವಲ್ಪ ದೊಡ್ಡ ತೋಪಿದೆ. ಆದರೆ ದಪ್ಪ ಗಾತ್ರದಲ್ಲಿ ಕಡಿಮೆ ಇದೆ, ಉದ್ದ ಗಾತ್ರದಲ್ಲಿ ಜಾಸ್ತಿ ದೊಡ್ಡದಿದೆ. ಅಲ್ಲೊಂದಿದೆ, ಅದು ದೊಡ್ಡ ತೋಪು. ಅದ್ರ ಪಕ್ಕದಲ್ಲಿ ಕೆಳಗಡೆ ಕಾಣುತ್ತಲ್ಲ, ಆ ಕಡೆ ಹೋದರೆ ಇನ್ನೊಂದು ತೋಪಿದೆ. ಭಾಳಷ್ಟು ತೋಪುಗಳಿವೆ, ಆದರೆ ಎಲ್ಲಿವೆ ಮಣ್ಣಲ್ಲಿ ಊದ್ಕೊಂಡ್ಬಿಟ್ಟಾವೆ ಅನಿಸುತ್ತೆ. ಹಾಗೆ ಕಾಣ್ತಾ ಇಲ್ಲ ಎಲ್ಲೂ ಇದೆ ಅಂತ ಗೊತ್ತಾಗೇ ಇಲ್ಲ. ಈ ಯಾವ ಕಡೆ ಬಿಡ್ತಿದ್ರು ಇವ್ರು ಅಂಬೋದು ನನಗೆ ಪರಿಶಾನ ಆಗಿದೆ. ಇವು ನೋಡಿದರೆ ಯಾವ ಕಡೆ ಬಿದ್ದಾವೆ, ಇವು ಯಾವ ಕಡೆಯಿಂದ ಯಾವ ಕಡೆ ಹೊಡಿತಿದ್ರು ಅಂತಲೇ ಗೊತ್ತಾಗ್ತಿಲ್ಲ. ಗುಂಡು ಗುಂಡುಗಳನ್ನು ಓಹೋ 3 ಕಡೆ, ಈ ಕಡೆ ಒಂದಿಟ್ಟವ್ರೆ, ಈ ಕಡೆ ಒಂದಿಟ್ಟವ್ರೆ, ಈ ಕಡೆಯಿಂದ ಇಟ್ಟವ್ರೆ. ಯಾಕಂದರೆ ಬಾಗಿಲು ಇಲ್ಲೇ ಇದೆ. ಬಾಗಿಲು ಕಡೆ ಬಂದರೆ ಈ ಕಡೆ ಹೊಡಿತಾರೆ, ಅದ್ರ ಸೈಡ್ ಈ ಕಡೆ, ಅದ್ರ ಸೈಡ್ ಈ ಕಡೆ ಅಂತ ಇರ್ಬೋದು. ಇಲ್ಲ ಅದು ಟರ್ನ್ ಆಗಿರ್ಬೋದು, ಈ ಕಡೆಯಿಂದ ಈ ಕಡೆ ಇರ್ಬೋದು. ಅಷ್ಟರಲ್ಲೇ ಈ 3 ಒಂದು ದಾರಿಗಳಲ್ಲೇ ಹೊಡಿತಾ ಇರ್ಬೋದು. ಯಾಕಂದರೆ ಎಂಟ್ರೆನ್ಸ್ ಇದೆ ಅಲ್ವಾ, ಎಂಟ್ರೆನ್ಸ್ ಸ್ಟ್ರೇಟಾಗಿ ಹೊಡಿತಾ ಇರ್ಬೋದು. ಈ ರೀತಿ ಕಾಣುತ್ತೆ ನೋಡಿ ಬಹುಮನಿ ಒಂದು ಕೋಟೆ, ಒಂದು ಗುಲ್ಬರ್ಗ ಕೋಟೆ ಈ ರೀತಿ ಇದೆ. ಈಗ ನೋಡ್ಬೋದು ಫ್ರೆಂಡ್ಸ್, ನಾವು ಬಹುಮನಿ ಸುಲ್ತಾನರು ಬಸ್ತಿದ್ದಂಥ ದೊಡ್ಡ ತೋಪಿನ ಬುರ್ಜ್ ನೋಡೋಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ನೋಡಿ ದೊಡ್ಡ ತೋಪಿನ ಬುರ್ಜ್ ನೋಡೋಕ್ಕೆ ಈ ರೀತಿ ಹೋಗ್ಬೇಕಾಗುತ್ತೆ. ಬುರ್ಜು ಮೀನ್ಸ್ ಫಿರಂಗಿ, ದೊಡ್ಡ ಒಂದು ಬಾಂಬ್ಗಳನ್ನು ಹೊಡೆಯುವಂಥ, ಮದ್ದುಗುಂಡುಗಳನ್ನು ಹೊಡೆಯುವಂಥ ಒಂದು ಏನಪ್ಪ ಕಬ್ಬಿಣದ ಮಾಲೆ. ಅದು ಕಬ್ಬಿಣ ಅಂದರೆ ಪಂಚಲೋಹಗಳಿಂದ ಮಾಡಿರುವಂಥ ಒಂದು ಕಬ್ಬಿಣ. ವಾ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ. ವಾ ನೋಡಿ ಎಂಥ ಒಂದು ಬುರುಜು ಇದೆ ಇಲ್ಲಿ. ನೋಡ್ಬೋದು ಫ್ರೆಂಡ್ಸ್, ನೀವು ಬರುವಂಥ ಬಹುಮನಿ ಸುಲ್ತಾನರು ಕಟ್ಟಿರುವಂಥ ಒಂದು ಗುಲ್ಬರ್ಗ ಕೋಟೆ ನೋಡಿ ಯಾವ ರೀತಿ ಇದೆ. ಅವರು ಬಳಸ್ತಿದ್ದಂಥ ತೋಪು. ನೋಡಿ ಇದನ್ನ ಯಾವ ರೀತಿ ಸ್ಟ್ರಕ್ಚರ್ ಬಳಸಿ ಮಾಡೋರು ನೋಡಿ ಇಲ್ಲಿ. ಫ್ರೆಂಡ್ಸ್ ನೋಡ್ತಿರ್ಬೋದು, ಈ ಬಹುಮನಿ ಸುಲ್ತಾನರು ಬಳಸಿದಂಥ ಅತಿ ದೊಡ್ಡ ತೋಪು ಅಂದರೆ 28 ಅಡಿಯ ತೋಪು ನೋಡ್ತಿರ್ಬೋದು ನೀವು. ಈ ತೋಪನ್ನು ಅವರು ಬಹುಮನಿ ಸುಲ್ತಾನರು ಏನು ಮಾಡಿದ್ರಪ್ಪ ಅಂದ್ರೆ ವಿಜಯನಗರ ಅರಸರ ವಿರುದ್ಧ ಯುದ್ಧದಲ್ಲಿ ಬಳಸಿದ್ರಂತೆ. ನೋಡಿ ಎಷ್ಟೋ ಸಾವು ನೋವುಗಳನ್ನು ಮಾಡಿದಂಥ ತೋಪು ಇದು. ನೋಡಿ ಈಗ ನೋಡಿದರೆ ಅನಾಥವಾಗಿ ಬಿದ್ದಿದೆ, ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ನೋಡಿದ್ರೆ ಒಬ್ಬರು ಬರ್ತಾ ಇಲ್ಲ ಹೋಗ್ತಾ ಇಲ್ಲ ನೋಡಿದಿರ್ಬೋದು. ಎಲ್ಲ ಫ್ರೀ ಎಂಟ್ರಿ ಇದೆ, ಆದರೂ ಜನಗಳೇ ಇಲ್ಲ ಈ ಒಂದು ತೋಪುಗಳನ್ನು ನೋಡಲು. ಏನು ನೋಡಲು ಜನಗಳೇ ಇಲ್ಲ. ನಾನು ಬಂದು ಒಬ್ಬನೇ ಕೂತಿದ್ದೀನಿ, ನನ್ನ ಜೊತೆ ಒಂದಿಬ್ಬರು ಹುಡುಗರು ಇದ್ದಾರೆ. ಅವರು ಬಿಟ್ಟರೆ ಬೇರೆ ಯಾರೂ ಕೇಳಬೇಡಿ ಇಲ್ಲಿ ಅಂತ ಒಂದು ದುಸ್ಥಿತಿ ಇದೆ. ಈ ಕೋಟೆಗೋಸ್ಕರ ಆಗ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಜಗಳ ಆಡಿದ್ದು ಆಗ್ತಿತ್ತು. ಆದರೆ ಈಗ ನೋಡಿದ್ರೆ ಭಾಳ ಬಿದ್ದು ಹೋಗೋದೆ. ಇದು 2 ಸುತ್ತಿನ ಕೋಟೆ ನೋಡ್ತಿರ್ಬೋದು ನೀವು. 2 ಸುತ್ತಿನ ಕೋಟೆ ಕಾಣ್ತಾ ಇದೆನಾ, ಅದು ಕಾಣುತ್ತಲ್ಲ, ಅದು ಮೊದಲ ಸುತ್ತು, ಇದು 2ನೇ ಸುತ್ತು. ಅವೆರಡರ ಮಧ್ಯೆ ಸೆಂಟ್ರ್ ಇದು ಬಿಟ್ಟವ್ರೆ. ಅಲ್ಲಿ ಆನೆಗಳಿಗೆ ಏನಪ್ಪ ಅಂದರೆ ಟ್ರೈನಿಂಗ್ ಕೊಡ್ತಾ ಇದ್ರಂತೆ. ಈ ಮುಂದೆ ಕಾಣ್ತಾ ಇರೋದು ಜಾಮಿಯಾ ಮಸೀದಿ, ಅದು ಕಾಣ್ತಾ ಇರೋದು. ಅಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಒಂದೇನು ಯುದ್ಧಕ್ಕೆ ಹೋಗೋ ಮುಂಚೆ ಆದರೂ ಯುದ್ಧದ ನಂತರ ಒಂದು ಸೈನಿಕರು ಮತ್ತು ರಾಜರು ಬಂದು ಇಲ್ಲಿ ತಮ್ಮ ಒಂದು ಕಾರ್ಯಾಚರಣೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಂತೆ. ಸ್ಥಳ ಇದು ನೋಡಿ. ಈಗ ನೋಡಿದ್ರೆ ಎಲ್ಲ ಜನರು ಇದನ್ನು ಅಕ್ರಮವಾಗಿಸ್ಕೊಂಡ್ಬಿಟ್ಟವ್ರೆ, ಅಕ್ರಮವಾಗಿ ಸೇರ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಯಾವುದು ಕೋಟೆ ಅಂತ ಗೊತ್ತಾಗಲ್ಲ, ಯಾವ್ದು ನಗರ ಅಂತ ಗೊತ್ತಾಗಲ್ಲ. ನೋಡ್ತಿರ್ಬೋದು ನೋಡಿ.
ಎಲ್ಲ ಶೆಡ್ ಮನೆಗಳೇ ಕಾಣ್ತಾ ಇವೆ. ಒಬ್ಬೊಬ್ರು ಅಂತೂ ಈ ಐತಿಹಾಸಿಕ ಇರುವಂಥ ಗುಹೆಗಳು ಏನು ಅಂಥದ್ರಲ್ಲಿ ತಮ್ಮ ಮನೆ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಮ ಸರ್ಕಾರಗಳು ಏನು ಮಾಡ್ತಾವೋ ಏನಿಲ್ಲ ಗೊತ್ತಿಲ್ಲ ನನಗೂ. ಎಷ್ಟೋ ಒಂದು 3-4 ಕಿಲೋಮೀಟರ್ ಇರೋ ಕೋಟೆ ಇದು ಕಾಣ್ತಾನೆ ಇಲ್ಲ, ಯಾವ ಕಡೆನೂ ಕಾಣ್ತಾ ಇಲ್ಲ. ಇದೊಂದು ಜಾಮೆ ಮಸೀದಿ ಕಾಣುತ್ತೆ, ಇದು ಕಾಣುತ್ತೆ, ಅದು ಕಾಣುತ್ತೆ. ಅದು ಬಿಟ್ಟರೆ ಏನು ಕಾಣದೇ ಇಲ್ಲ ಫ್ರೆಂಡ್ಸ್. ಅದು ಗೋಡೆ ಬಿಟ್ಟರೆ ಕೋಟೆ ಎಂಬುದಕ್ಕೆ ಏನು ಪ್ರೂಫ್ ಉಳಿದಿಲ್ಲ ಇಲ್ಲಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಸಹ ನಾಶ ಆಗೋ ಸ್ಥಿತಿ ಇದೆ. ಅದಕ್ಕೇನು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ ನೋಡಿ. ಮೇಂಟೆನೆನ್ಸೇ ಇಲ್ಲ ಅದರಲ್ಲಿ. ಏನೇನೋ ಕಸ ಗಿಸ ಕಿಟಕಿ ಮುರಿದಾವೆ, ಏನೇನೋ ಆಗವೆ. ಆಯಿತು, ಹಿಂಗೆ ಆದರೆ ಈ ಒಂದು ಕಾರಣದಿಂದ ನಮ್ಮ ಉತ್ತರ ಕರ್ನಾಟಕ ಡೆವಲಪ್ ಹಂತದಲ್ಲಿ ಇಲ್ಲ. ಯಾವ ಪ್ರವಾಸಿಗರಾದರೂ ಯಾರು ಬರ್ತಾರೆ ಈ ರೀತಿ ಇದ್ದರೆ ನೋಡಿ. ಹಿಂಗದೆ ಒಬ್ಬರಾದರೂ ಮೇಂಟೆನೆನ್ಸ್ ಮಾಡೋರ, ಏನು ಮಾಡೋರ, ಏನೂ ಇಲ್ಲ. ಇಲ್ಲಿ ನೋಡಿ, ಇದ್ರಂಗೆ ಜನಗಳು ನುಕ್ಕೊಂಬಿಟ್ರೆ ಇದನ್ನು ಕೋಟೆ ಅಂತಾರ, ಏನೋ ಓಣಿ ಅನ್ಬೇಕು, ನಗರ ಅನ್ಬೇಕು, ಏನಂತಾನೆ ಗೊತ್ತಾಗ್ತಿದೆ ಇಲ್ಲಿ ನೋಡಿ. ಅದು ಪೂರ್ತಿ ಏನು ಮನೆ ಮಠ ಇರಲಾದವರೆಲ್ಲ ಇಲ್ಲಿ ನೋಡಿ, ಕಾರು ಬೈಕು ಅಂತಂಥ ಜನಗಳೆಲ್ಲ ಇಲ್ಲ ಅವ್ರೆ. ಮತ್ತೆ ಅಂತೆಂಥ ಮನೆ ಕಟ್ಟವ್ರೆ ಅಂದರೆ ಇಲ್ಲಿ ಇವರಾದರೂ ಓಕೆ. ಅಲ್ಲಿ ನೋಡಿ RCC ಮನೆಗಳು, RCC ಮನೆಗಳು ಕಟ್ಟವ್ರೆ. ಇನ್ನೂ ಬಿಟ್ಟರೆ ಆಫ್ಟರ್ ಬಿಲ್ಡಿಂಗೇ ಕಟ್ತಾರೆ ಇಲ್ಲಿ, ಅಂಥ ಒಂದು ಸ್ಥಿತಿ ಇದೆ. ಇಲ್ಲಿ ನೋಡಿ ಏನು ರಾಜರೋಷವಾಗಿ ಕಟ್ಟವ್ರೆ ಆ ಮನೆಗಳು ನೋಡಿ. ಕಾರು ಇಂಥ ಜನರೇ ಇಲ್ಲಿ ಕಟ್ಟಿದ್ದಾರೆ ಹೆಂಗೆ. ಇನ್ನು ಈ ಜನಗ ಸ್ವಲ್ಪ ಭಯ ಇದೆ, ಅವನಿಗಂತೂ ಯಾರು ಕಟ್ಟೋನು ದೊಡ್ಡ ಇದೇ ಇರಬೇಕು. ಅವನು ಕಾರ್ ಇದೆ, ಎಲ್ಲ ಇದೆ ಅಂತಲ್ಲಿ ಬಂದು ಕಟ್ಕೊಂಡವ್ರೆ. ನೋಡೋಣ ಮುಂದೆ ನಮ್ಮ ಒಂದು ಉತ್ತರ ಕರ್ನಾಟಕ ಸ್ಥಿತಿ ಯಾವಾಗ ಬದಲಾಗುತ್ತೆ ಅವಾಗೇ ನಮ್ಮ ಒಂದು ಎಲ್ಲ ಕಲ್ಚರ್ಸ್ ಬದಲಾವಣೆ ಆಗುತ್ತೆ. ಅಲ್ಲಿವರೆಗೆ ಹೀಗೆ ನೋಡಿ, ಇದೊಂದು ಸ್ವಲ್ಪ ನೋಡ್ಕೊಂಬಿಡಿ ಹೋಗೋಣ. ನೋಡಿ ಯಾವ ರೀತಿ ಪಟ್ಟಿಗಳಂತ ಒಂದು ಮಾಡವ್ರೆ. ಆಗಿನ ಕಾಲದಲ್ಲಿ ಇದನ್ನೆಲ್ಲ ಹೊತ್ಕೊಂಬರಕ್ಕೆ ಆಗ್ತಾ ಇದ್ದಿಲ್ಲ, ಯಾಕಂದರೆ ಇದು ಸಣ್ಣ ಒಂದು ಪಿರಂಗಿ ಅಂತವಲ್ಲ, ಇದನ್ನ ಪಟ್ಟಿಗಳನ್ನು ತೊಗೊಂಬಂದು ಮೇಲ್ಗಡೆ ತಂದು ಇಲ್ಲಿ ಕಾಯಿಸಿ ಬಡ್ದಂಥ ಒಂದು ಪಿರಂಗಿಗಳಿವು. ಇದು ಏನಿಲ್ಲ, ಮಿನಿಮಮ್ 2-3 ಕಿಲೋಮೀಟ್ರ್ ಹೋಗ್ತಾಯಿತ್ತು ಅನಿಸುತ್ತೆ ಅಂಥ ಒಂದು ಪಿರಂಗಿ ಇದು. ಈಗ ಸ್ವಲ್ಪ ಜನ ಬಂದರು, ಆದರೆ ಬಂದವ್ರದ್ದೇನು ಎಕ್ಸ್ಪ್ರೆಷನ್ ಅಷ್ಟೇನು ವಾವ್ ವ್ಯೂ ಅಂತಿರಲ್ಲ. ಇದು ನೋಡಿದ್ರೆ ಸ್ವಲ್ಪ ಇದೆ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಕೋಟೆ ಒಳಗೆ ಏನು ಆಶ್ಚರ್ಯ ಪಡುವಂಥ ವಿಷಯಗಳು ಏನೂ ಇಲ್ಲ ಇಲ್ಲಿ. ಅಂಥ ಒಂದು ಏನು ಕಂಡಿಲ್ಲ ನನಗೂ. ನಾನು ನೋಡಿದ್ದೀನಿ, ಕೋಟೆಗಳಿಗೆ ಹೋಗ್ತಿರ್ತೀನಿ, ಬೇರೆ ಕಡೆ ಓಡಾಡಿದರೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಪ್ರವಾಸಿಗರಿಗೆ ಅಂದರೆ, ಇಲ್ಲಿ ಪ್ರವಾಸಿಗರೆಲ್ಲ ಯಾರು ಬರೋದೇ ಇಲ್ಲ ಗುರು. ಇಲ್ಲಿ ನೋಡಿ ಬರ್ತಾರೆ, ಸುಮ್ಮನೆ ಫೋಟೋ ಗಿಟೋ ತಗೊಂತಾರೆ, ಹೋಗ್ಬಿಡ್ತಾರೆ. ಆಗ್ತದೆ ಏನೋ ನೋಡುವಂಥದ್ದು ಏನೂ ಇಲ್ಲ, ಉಳಿದೇ ಇಲ್ಲ ಇಲ್ಲಿ. ಎಲ್ಲ ಮನೆಗಳೇ. ಏನು ಸಿಗರೇಟ್ ಪ್ಲೇಸ್ ಇದೆ, ಏನಿದೆ ಗೊತ್ತಾಗನೇ ಆಗೋದಿಲ್ಲ. ಇಲ್ಲಿ ನೋಡಿ ಮನೆಗಳು ಯಾವುದು, ಇದು ಯಾವುದು, ಕೋಟೆ ಯಾವುದು ಗೊತ್ತಾಗನೇ ಆಗೋದಿಲ್ಲ. ಅಂಥ ಒಂದು ಸ್ಥಿತಿ ಇದೆ ಇಲ್ಲಿ. ನೋಡೋಣ ಇರಲಿ, ಓಕೆ. ನೋಡಿ ಒಂದು ಪಿರಂಗಿ, ನೀವು ಯಾರಾದರೂ ಬಂದಾಗ ಈ ಪಿರಂಗಿ ನೋಡ್ಕೊಳ್ಳಿ. ಇದು ಜಾಮಿಯಾ ಮಸೀದಿ ಎಡಭಾಗದಲ್ಲಿದೆ, ಬಂದು ನೋಡ್ಕೊಳ್ಳಿ. ಚೆನ್ನಾಗಿದೆ, ಆದರೆ ಭಾಳ ಉಳಿಸ್ಕೊಂಡಿಲ್ಲ ಗುರು. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಜನ ಸುಮ್ಮನೆ ಕಲ್ಯಾಣ ಅಂತ ಇಟ್ಟಿದ್ದೀವಿ, ಏನೂ ಕಲ್ಯಾಣ ಆಗ್ತಾ ಇಲ್ಲ. ಏನು ಮಾಡೋದು ಇಲ್ಲಿ ನೋಡಿ, ಇಲ್ಲಿ ಗುಂಡು ಮದ್ದುಗಳನ್ನು ಸಂಗ್ರಹಿಸಿಡುತ್ತದಂಥ ಸ್ಥಳ ಇದು. ಅದರಲ್ಲಿ ಈಗ ಏನಿಟ್ಟವ್ರು ಅಂದರೆ ನೋಡಿ, ಕವರು, ಕಟ್ಟಿಗೆ, ಹಗ್ಗ, ಕಸಬಾರಿಗೆ ಇವೆಲ್ಲ ಇಟ್ಟವ್ರೆ. ಅದು ಸಖತ್ತಾಗಿದೆ. ಒಮ್ಮೆ ನೋಡಿ, ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಮತ್ತೆ ನಾಶ ಆಗುವಷ್ಟರಲ್ಲಿ ಬಹುಮನಿ ಸುಲ್ತಾನರ ಒಂದು ಕೋಟೆ ನೋಡಿ ಕಲಬುರಗಿ ಬಂದಾಗ ವಿಸಿಟ್ ಕೊಡಿ. ಯಾಕಪ್ಪ ಅಂದರೆ ಮತ್ತೆ ಭಾಳಷ್ಟು ದಿನ ಉಳಿಯೋಲ್ಲ ಫ್ರೆಂಡ್ಸ್. ಇದು ನನಗನ್ಸೋ ಮಟ್ಟಿಗೆ ನಿಮ್ಮ ಇನ್ನೊಂದೆರಡು ಜನ್ರೇಷನ್ ಅಷ್ಟೇ, ಆಮೇಲೆ ಇದು ನಶಿಸಿ ಹೋಗುತ್ತೆ ಅನ್ನಿಸ್ತೆ. ಯಾಕಂದರೆ ಈಗಲೇ ಇಷ್ಟೆಲ್ಲ ಇದಾಗಿ ಹೋಗೋದೆ, ಆಗ ಬರೀ ಕಲ್ಲು ಉಳಿತಾವೆ ನೋಡಿ. ಅದು ಬಿಟ್ಟರೆ ಏನು ಉಳಿಯೋಲ್ಲ ಇಲ್ಲಿ ನೋಡಿ. ಹೆಂಗೆ ಹೋಗೋದು ಈಗಲೇ, ಇನ್ನೂ ಮುಂದೆ ಏನು ಗತಿ ಇರೋದು. ಎಲ್ಲ ಅಮರ ಪ್ರೇಮಿಗಳು ತಮ್ಮ ಹೆಸರು ಬರೆದು ಹೋಗವ್ರೆ, ಎಲ್ಲ ಮಾಡವ್ರೆ. ಇನ್ನು ಮುಂದೆ ಯಾರ್ಯಾರು ಬರ್ತಾರೋ ಏನು ಗೊತ್ತು. ಅದಕ್ಕೆ ಆದಷ್ಟು ಬೇಗ ಬಂದು ವಿಸಿಟ್ ಕೊಡಿ. ನೋಡಿ, ಯಾವಾಗ ಗುಲ್ಬರ್ಗ ಬಂದಾಗ, ಏನನ್ನ ಎಕ್ಸಾಮ್ ಬರೆಯೋಕ್ಕೆ ಬಂದಾಗ ವಿಸಿಟ್ ಕೊಟ್ಟು ಹೋಗಿ. ಓಕೆ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡೋಣ ಮುಂದೆ ಇಂಥ ಕೋಟೆಗಳು, ಇನ್ನೂ ದೊಡ್ಡ ಕೋಟೆಗಳು ನೋಡೋದು ಬಾಕಿ ಇದೆ. ಅಂತೆಲ್ಲ ಕೋಟೆ ನೋಡೋಣ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದ ಕೋಟೆ ಈ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ.
ಗುಲ್ಬರ್ಗ ಕೋಟೆ ಇದು, ಬಹುಮನೆ ಸುಲ್ತಾನರ ಕೋಟೆ, ರಾಜ ಗುಲ್ಚಂದ್ ಕಟ್ಟಿಸಿರುವಂಥ ಕೋಟೆ ಇದು ನೋಡ. ಹೇಗೆ ಇರಲಿ, ನೀವು ಬಂದಂಥ ಸಂದರ್ಭದಲ್ಲಿ ವಿಸಿಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್.